ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಏನಿದೆ ಅದು ಆ ಒಂದು ಅರ್ಜಿ 100% ಡಿಜಿಟಲೀಕರಣ ಆಗ್ತಾ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅರ್ಜಿ 100% ಡಿಜಿಟಲೀಕರಣವಾಗ್ತಾ ಇದೆ. ರಾಜ್ಯ ಮುಖ್ಯ ಕಾನೂನು ಅಧಿಕಾರಿ ಕಚೇರಿಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ರಾಜ್ಯದಲ್ಲಿ 5 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಈ ಪೈಕಿ 4 ಕೋಟಿ ಮತದಾರರ ಮಾಹಿತಿ ಡಿಜಿಟಲೀಕರಣವಾಗುತ್ತೆ. ಕೇವಲ 1 ಕೋಟಿ ಜನರ ಮಾಹಿತಿ ಡಿಜಿಟಲೀಕರಣ ಆಗಲ್ಲ. 1 ಕೋಟಿ ಜನರ ಮಾಹಿತಿ ASDDO ಅಂತ ಹೇಳಿ ಗುರುತಿಸಲಾಗಿದೆ. ಇದು ಅವ್ರು ಶಿಫ್ಟ್ ಆಗಿರೋದು, ಡೆತ್ ಆಗಿರೋದು, ಡೂಪ್ಲಿಕೇಟು ಆಧಾರ ಅಂತ ಹೇಳಿ ಆಯೋಗ ಹೇಳ್ತಾ ಇರುವಂಥದ್ದು. ರಾಜಕೀಯ ಪಕ್ಷಗಳಿಗೆ ASDDO ಪಟ್ಟಿ ನೀಡಿದಂತಹ ಆಯೋಗ. SIR ಪ್ರಕ್ರಿಯೆ ತುಂಬಾ ಚೆನ್ನಾಗಿ ಸಾಗ್ತಾ ಇರುವಂಥದ್ದು. ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನಿದೆ ಅದು ಅರ್ಜಿ 100% ಆಗಿ ಡಿಜಿಟಲೀಕರಣವಾಗಿದೆ. ಎಲ್ಲ ಡಾಟಾಬೇಸ್ ಅಲ್ಲೂ ಕೂಡ ಸೇವ್ ಆಗ್ತಾ ಇರುವಂಥದ್ದು. ರಾಜ್ಯ ಮುಖ್ಯ ಚುನಾವಣಾ ಕಚೇರಿಯಿಂದ ಇದು ಸ್ಪಷ್ಟನೆಯನ್ನು ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ 5 ಕೋಟಿಗೂ ಹೆಚ್ಚು ಮತದಾರರು ಇದ್ದಾರೆ. ಈ ಪೈಕಿಯಲ್ಲಿ 4 ಕೋಟಿ ಮತದಾರರ ಮಾಹಿತಿ ಡಿಜಿಟಲೀಕರಣ. ಕೇವಲ 1 ಕೋಟಿ ಜನರ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. 1 ಕೋಟಿ ಜನರ ಮಾಹಿತಿ ಇನ್ನು ASDDO ನಲ್ಲಿ ಗುರುತಿಸಲಾಗಿದೆ. ಅಬ್ಸ್ಕಾಂಡ್ ಆಗಿರೋದು, ಶಿಫ್ಟ್ ಆಗಿರೋದು, ಡೆತ್ ಆಗಿರೋದು, ಡೂಪ್ಲಿಕೇಟ್ ಮಾಡ್ಕೊಂಡಿರೋದು ಅಂತ ಹೇಳಿ ಆಯೋಗ ಅದನ್ನ ಕನ್ಸಿಡರ್ ಮಾಡುತ್ತೆ. ರಾಜಕೀಯ ಪಕ್ಷಗಳಿಗೂ ಕೂಡ ಈ ಒಂದು ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ವಿನೋದ್, ಪ್ರತಿನಿಧಿ ಡೆಸ್ಕ್ನ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, SIR ಪ್ರಕ್ರಿಯೆ ಅರ್ಜಿ 100% ಡಿಜಿಟಲೀಕರಣವಾಗಿದೆ. ಈ ಒಂದು ಲೀಸ್ಟ್ ನ ತೆಗೆದುಕೊಂಡು ಹೋಗಿ ರಾಜಕಾರಣಿಗಳಿಗೂ ಕೂಡ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಏನಿದೆ ಅಪ್ಡೇಟ್ಸ್? ಈ SIR ಪ್ರಕ್ರಿಯೆ ಅನ್ನೋದು ಈಗಾಗಲೇ ಒಂದು ಪ್ರಕ್ರಿಯೆ ನಿನ್ನೆ ಮುಗಿಬೇಕಿತ್ತು. ಅಂದರೆ ಆಗಸ್ಟ್ 8ನೇ ತಾರೀಕಿಗೆ ಈ ಒಂದು ಪ್ರಕ್ರಿಯೆ ಮುಗಿಬೇಕಿತ್ತು. ಆದರೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಆಗಸ್ಟ್ 17ರ ತನಕ ಈ SIR ಪ್ರಕ್ರಿಯೆಯನ್ನು ಮುಂದೂಡಿಕೆ ಮಾಡಿದ್ರು. ಆದರೆ ಈ ಒಂದು SIR ಪ್ರಕ್ರಿಯೆ ಭಾಗವಾಗಿ ಇಡೀ ರಾಜ್ಯಾದ್ಯಂತ 5 ಕೋಟಿ 54 ಲಕ್ಷ ಒಂದು SIR ಫಾರ್ಮ್ಗಳನ್ನ ಈಗಾಗಲೇ ಒಂದು ವಿತರಣೆ ಮಾಡಲಾಗಿತ್ತು. ಆ ಒಂದು SIR ಫಾರ್ಮ್ಗಳ ಪೈಕಿ ಸುಮಾರು 4 ಕೋಟಿ 45 ಲಕ್ಷ ಫಾರ್ಮ್ಗಳು ಈಗಾಗಲೇ ಆಯೋಗಕ್ಕೆ ರಿಟರ್ನ್ ಆಗಿದ್ದಾವೆ. ಇದರಲ್ಲಿ 1 ಕೋಟಿಗೂ ಅಧಿಕ ಒಂದು ಮತದಾರಗಳ ಹೆಸರು ಅಂದ್ರೆ ಕೈ ತಪ್ಪಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತದೆ. ಯಾಕಂದ್ರೆ ಇದು ಯಾವುದೋ ಒಂದು ಮಾಧ್ಯಮ ಮಾಡ್ತಿರೋದಲ್ಲ, ಯಾವುದೊಂದು ನ್ಯೂಸ್ ಚಾನೆಲ್ಗಳು ಮಾಡ್ತಿರ್ತಕ್ಕಂಥ ಅಲ್ಲ. ಇದು ಖುದ್ದು ಆಯೋಗವು ಒಪ್ಕೊಳ್ತಕ್ಕಂಥ ಒಂದು ಮಾಹಿತಿ. ಅಂದ್ರೆ 1 ಕೋಟಿ 8 ಲಕ್ಷಕ್ಕೂ ಅಧಿಕ ಜನಗಳು ಇದರಿಂದ ಗೈರಾಗಿದ್ದಾರೆ. ಅಂದ್ರೆ 66 ಲಕ್ಷ ಜನ ಬೇರೆ ಕಡೆ ಶಾಶ್ವತವಾಗಿ ಸ್ಥಳಾಂತರ ಆಗಿರೋರು, ಅವರ ಹೆಸರುಗಳೇ ಸಿಕ್ತಿಲ್ಲ. 14 ಲಕ್ಷ ಜನ ಸಾವನ್ನಪ್ಪಿದ್ದಾರೆ. ಜೊತೆಗೆ 4 ಲಕ್ಷಕ್ಕೂ ಹೆಚ್ಚು ಜನಗಳು ಈ ಒಂದು SIR ಪ್ರಕ್ರಿಯೆ ಗೈರಾಗಿದ್ದಾರೆ. ಇನ್ನು ಜೊತೆಗೆ ಬೇರೆ ಬೇರೆ ಕಾರಣದಿಂದ ಗೈರಾಗತಕ್ಕಂಥ ಹೆಸರುಗಳು ಅಲ್ಲಿದ್ದಾವೆ. ಸೊ ಹೀಗಾಗಿ 1 ಕೋಟಿಗೆ ಅದಕ್ಕೆ ಹೆಚ್ಚು ಮತದಾರಗಳು ಈ ಒಂದು SIR ಕರಡು ಪ್ರತಿಯಿಂದ ಹೊರಗಡೆ ಉಳಿಯಲಿದ್ದಾರೆ ಅನ್ನೋದು ಒಂದು ಪ್ರಾಥಮಿಕ ಒಂದು ಮಾಹಿತಿ. ಆದರೆ ಪ್ರಾಥಮಿಕ ಮಾಹಿತಿನೇ ಫೈನಲ್ ಮಾಹಿತಿ ಅಲ್ಲ. SIR ಏನು ಮಾಡ್ತಿದ್ದಾರೆ ಅದರ ಭಾಗವಾಗಿ ಒಂದು ಆಗಸ್ಟ್ 17ರ ತಾರೀಕಿನ ನಂತರ ಒಂದು ಚುನಾವಣಾ ಆಯೋಗ ಒಂದು ಸುದ್ದಿಗೋಷ್ಠಿ ಇಷ್ಟು ಜನಗಳ ಹೆಸರನ್ನು ಡಿಲೀಟ್ ಮಾಡಿದ ಅನ್ನೋ ಮಾಹಿತಿಯನ್ನು ಅಧಿಕೃತವಾಗಿ ಅಂದ್ರೆ ಹೇಳುತ್ತೆ. ಆದರೆ ಅಧಿಕೃತವಾಗಿ ಹೇಳೋಕ್ಕಿಂತ ಮುಂಚೆನೇ ಇದು ಒಂದು ಪ್ರಾಥಮಿಕ ವರದಿಗಳ ಪ್ರಕಾರ ಅವರು ನಮ್ಮಲ್ಲಿ ಇಷ್ಟು ಜನ ಗೈರಾಗಿದ್ರೆ, ಇಷ್ಟು ಜನಗಳ ಡೇಟಾ ನಮ್ಮಲ್ಲಿ ಸಿಗ್ತಿಲ್ಲ ಅಂದ್ಬಿಟ್ಟು ಒಂದು ಮಾಹಿತಿಗಳನ್ನ ಹಂಚ್ಕೊಳ್ತಿದೆ. ಆದರೆ ನೋಡಿ ಕಾವ್ಯ, ಇಲ್ಲಿ ಪ್ರಮುಖವಾಗಿ ಈ 1 ಕೋಟಿ ಅದಕ್ಕೆ ಹೆಚ್ಚು ಜನಗಳಂತ ಒಂದು ಲಿಸ್ಟ್ ಇದೆಯಲ್ಲ, ಇದು ಆಘಾತಕಾರಿ ಅಂಶ. ಯಾಕಂದ್ರೆ ಇಡೀ ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳ SIR ಪ್ರಕ್ರಿಯೆಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗ್ತಾ ಇರೋದು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಆಯಿತು, ಬಿಹಾರದಲ್ಲಿ 60 ಲಕ್ಷ, ತಮಿಳುನಾಡಲ್ಲಿ 80 ಲಕ್ಷ. ಸೊ ಈಗ ಬೇರೆ ಬೇರೆ ರಾಜ್ಯಗಳಾಯಿತು. ಈ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ಈ SIR ಪ್ರಕ್ರಿಯೆಗೆ
ಈಗಾಗಲೇ ಇನ್ನೂ ಯಾವುದೇ ರೀತಿ ಪಕ್ಷಗಳು ರಾಜಕೀಯ ಜಟಾಪಟಿಗೆ ಇಳಿದಿಲ್ಲ. ಯಾವಾಗ ಕರಡು ಪ್ರತಿ ಅಧಿಕೃತವಾಗಿ ಅನೌನ್ಸ್ ಆಗುತ್ತೋ ಆದಾದ ನಂತರ ಒಂದು ರಾಜಕೀಯ ಪಕ್ಷ ಅಧಿಕೃತವಾಗಿ ಜಟಾಪಟಿಗೆ ಇಳಿಯುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಸೆಷನ್ ಬೇರೆ ನಡೆಯುತ್ತಲ್ವಾ ನಾಳೆ 13ರಿಂದ, ಅಲ್ಲಿವರೆಗೂ ಸೆಷನ್ ಅಲ್ಲಿ ಈ ಒಂದು ವಿಚಾರ ಪ್ರತಿಧ್ವನಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಕೇಂದ್ರದಲ್ಲೂ ಸೆಷನ್ ಇದೆ, ರಾಜ್ಯದಲ್ಲೂ ಸೆಷನ್ ಇದೆ. ಈ ಎರಡು ಸೆಷನ್ ಅಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆಗಳು, ಮತ್ತೆ ರಾಷ್ಟ್ರ ರಾಜ್ಯ ಕಾರ್ಯದಲ್ಲೂ ಒಂದು ಇಂಡಿ ಕೂಟ ಏನಿದೆ ಇದನ್ನು ಮತ್ತಷ್ಟು ಬಲಪಡಿಸಿ, ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಇದೆ. ಸೊ ಆ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸ್ಥಳೀಯ ಪಕ್ಷಗಳು ಆಡಳಿತ ಇರತಕ್ಕಂಥ ರಾಜ್ಯದಲ್ಲೇನೆ SR ಪ್ರಕ್ರಿಯೆಯಿಂದ ಸಾಕಷ್ಟು ಲಕ್ಷಾಂತರ ಹೆಸರನ್ನ ಕೈ ಬಿಡ್ತಿದ್ರಿಂದ ಆರೋಪ ಮಾಡಿ ಇಂಡಿ ಒಕ್ಕೂಟ ಹೋರಾಟ ಮಾಡೋ ಸಾಧ್ಯತೆಗಳಿದೆ. ಕಾವ್ಯ. ಎಸ್ ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಅಂದ್ರೆ ಏನು ಅಂತಂದ್ರೆ ಈಗ 1 ಕೋಟಿ ಜನರನ್ನ ಅಪ್ಸ್ಕಂಡ್ ಆಗಿದ್ದಾರೆ, ಶಿಫ್ಟ್ ಆಗಿದ್ದಾರೆ, ನಕಲಿ ಆಧಾರ್ ಕಾರ್ಡ್ ಕೊಟ್ಟು ಇಲ್ಲೊಂದು ಓಟು ಅಲ್ಲೊಂದು ಓಟು ಅಂತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ.